ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಾಧನೆ ಮಾಡಿದ್ರೆ ಹೇಗೆ ಮಾಡಬೇಕಪ್ಪ ಅಂತ ಅನ್ಸುತ್ತೆ. ಹೆಸರು ಮಾಡಿದ್ರೆ ಹಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಹೆಸರು ಮಾಡಬೇಕು ಅಂತ ಅದೆಷ್ಟು ಯುವಕ ಯುವತಿಯರು ಕನಸನ್ನ ಕಾಣ್ತಾರೆ. ಅದೇ ರೀತಿ ಕನಸನ್ನ ಬೆನ್ನತ್ತಿ ಹೊರಟಿದ್ದ ಸಹನಾ ಸಂಗಪ್ಪ ತಿಪ್ಪಾರೆಡ್ಡಿಗೆ ಆ ಕನಸು ಇದೀಗ ನನಸಾಗಿದೆ. ಹೌದು, 2024 ಮತ್ತು 2025ರ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ತೊದಲಬಾಗಿ ವಿದ್ಯಾರ್ಥಿನಿ ಸಹನಾ ಸಂಗಪ್ಪ ತಿಪ್ಪಾರೆಡ್ಡಿ ರಾಜ್ಯಕ್ಕೆ 4ನೇ ಸ್ಥಾನ ಬಂದಿದ್ದು ಹಾಗೂ ಬಾಗಲಕೋಟೆ ಜಿಲ್ಲೆಗೆ 3ನೇ ಸ್ಥಾನವನ್ನ ಹೊಂದಿದ್ದಾರೆ. ಇದರಿಂದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಹಾಗೂ ಪೋಷಕರು, ಶಾಲೆಯ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಹನಾ ಮಾಧ್ಯಮದೊಂದಿಗೆ ಮಾತನಾಡಿ ತಾವು ಎಸ್ಎಸ್ಎಲ್ಸಿ ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಹನಾ ಸಂಗಪ್ಪ ತಿಪ್ಪಾರೆಡ್ಡಿಗೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ಸನ್ಮಾನ, ಪ್ರತಿಭಾ ಪುರಸ್ಕಾರ ಹಾಗೂ ಶುಭಾಶಯಗಳು ಮಹಾಪುರವೇ ಹರಿದು ಬರ್ತಾ ಇದೆ. ಇದು ತಂದೆ ಸಂಗಪ್ಪ ಅನ್ನದಾತನಾಗಿದ್ದು ತಾನು ಕಲಿತಿಲ್ಲ ಅಂದ್ರೆ ಏನಾಯ್ತು, ತನ್ನ ಮಕ್ಕಳನ್ನಾದ್ರೂ ಕೂಡ ಉತ್ತಮ ಶಿಕ್ಷಣವನ್ನ ನೀಡಿ ಸಮಾಜದಲ್ಲಿ ಉತ್ತುಂಗ ಸ್ಥಾನಕ್ಕೆ ಹೋಗಿ ಅನ್ನೋ ಆಸೆಯಿಂದ ಮಗಳನ್ನ ಕಷ್ಟಪಟ್ಟು ಓದಿಸಿದ್ದಾರೆ. ಅಂದಿನಿಂದ ಎಂದಿನವರೆಗೂ ಕಷ್ಟಪಟ್ಟು ಓದು ಮುಂದುವರೆಸಿದ ಸಹನಾ ಸಂಗಪ್ಪ ತಿಪ್ಪಾರೆಡ್ಡಿ ತಂದೆಯ ಆಸೆಯನ್ನ ಇದೀಗ ಈಡೇರಿಸಿದ್ದಾರೆ. ಸಹನಾ ತಿಪ್ಪಾರೆಡ್ಡಿ, ನಮ್ಮೂರು ಮುಂಡೂರು. ನಾನು ಈ ಸತಿ SSLC ಎಕ್ಸಾಮಿನೇಷನ್ ಒಳಗೆ 625ಕ್ಕೆ 622 ಅಂಕಗಳನ್ನ ತಗೊಂಡು 99.52 ಸ್ಕೋರ್ ಮಾಡಿದ್ದೀನಿ. ನಮ್ಮ ಸ್ಕೂಲ್ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಸಿಯಲ್ ಸ್ಕೂಲ್ ತೊಗಲ್ಬಗಿ ಅಂತ. ನಾನು 6th ಇಂದ 10th ವರೆಗೂ ಅದೇ ಶಾಲೆಯಲ್ಲಿ ಓದಿದ್ದು ಮತ್ತು 9th ಮತ್ತು 10th ನಾ ಇಂಗ್ಲೀಷ್ ಸೆಂಟರ್ ಅಂತ ಹೇಳಿ ಕೋಚಿಂಗ್ ಒಳಗೆ ಓದಿದ್ದು. ನೆಕ್ಸ್ಟ್ ನಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ನಮ್ಮ ಟೀಚರ್ಸ್ಗಳು, ನಮ್ಗಿಂತ ಜಾಸ್ತಿ ಎಫರ್ಟ್ ನಮ್ಮ ಟೀಚರ್ಸ್ಗಳು ಹಾಕಿ ನಮ್ಗೆ ಸ್ಕೋರ್ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಮತ್ತು ನಮ್ಮ ಪೇರೆಂಟ್ಸ್ಗಳು ಟೀಚರ್ಸ್ ಥರನ ಏನು ಮಾಡಿದ್ರೆ ನಮ್ಗೆ ಎಲ್ಲದ್ರೊಳಗೂ ಸಹಾಯ ಮಾಡಿದರು. ಮತ್ತು ನಾ ಇಷ್ಟ ಮಾಡಬೇಕು ಅಂತೇನು ಯಾವಾಗಲೂ ನಮ್ಮ ಪೇರೆಂಟ್ಸ್ಗಳು ನಮ್ಮ ಮ್ಯಾಲೆ ಫೋರ್ಸ್ ಮಾಡಲಿಲ್ಲ. ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಮಾಡಿರಿ ಅಂತೇಳಿ ನಮ್ಮ ಟೀಚರ್ಸ್ ನಮ್ಗೆ ಭಾಳ ಪ್ರೋತ್ಸಾಹ ಕೊಡ್ತಿದ್ರು. ಮತ್ತು ಹಂಗೆ ನಮ್ಮ ಪೇರೆಂಟ್ಸ್ಗಳು ಕೂಡ ನಮ್ಗೆ ಭಾಳ ಪ್ರೋತ್ಸಾಹ ಕೊಟ್ಟರು. ನೆಕ್ಸ್ಟ್ ನಾವು ಹೇಳ್ಬೇಕಂದ್ರೆ ನಮ್ಮ ಸ್ಕೂಲ್ ಒಳಗೆ ನಮ್ಮಲ್ಲಿ ಪ್ರಿನ್ಸಿಪಲ್ ಸರ್ ನಂದೇಪೋಳ್ ಸರ್ ಅಂತಿದ್ರು. ಅವರು ಕೂಡ ನಾವು ಭಾಳ ಅಂದ್ರೆ ಅಭ್ಯಾಸಕ್ಕೋಸ್ಕರ ಏನೇನು ಬೇಕಲ್ಲ ಎಲ್ಲವನ್ನು ಕೂಡ ನಮ್ಗೆ ಸಹಾಯ ಮಾಡಿದ್ರು. ನೆಕ್ಸ್ಟ್ ನಮ್ಮ ಸೈನ್ಸ್ ಸರ್ ಆಗಿರ್ಬೋದು, ನಮ್ಮ ಮ್ಯಾಥ್ಸ್ ಸರ್, ಅದೇ ರೀತಿ ಎಲ್ಲ ನಮ್ಮ ಟೀಚರ್ಸ್ಗಳು ಎಲ್ಲರೂ ಏನು ಮಾಡಿದ್ರಂದ್ರೆ ನಮ್ಗೆ ಸಹಾಯ ಮಾಡಿದ್ರು. ನೆಕ್ಸ್ಟ್ ನಾವು 9th ಮತ್ತು 10th ನಾನು 2 ವರ್ಷ ಇಂಗ್ಲೀಷ್ ಸೆಂಟರ್ದೇ ಕೋಚಿಂಗ್ ಬಂದಿದ್ದು. ನಾನು 8th ಸ್ವಲ್ಪ ಸ್ಕೋರ್ ನಂದು ಕಡಿಮೆ ಆಗಿತ್ತು, ಸ್ಕೂಲೊಳಗೆ ಸ್ಕೋರ್ ಕಡಿಮೆ ಆಗ್ತಿತ್ತು. ನಾನು ಇಂಗ್ಲೀಷ್ ಸೆಂಟರ್ದೇ ಕೋಚಿಂಗ್ ಬಂದಿದ್ನಿ. ಆಮೇಲೆ 9th ಮತ್ತು 10th ಸ್ಕೋರ್ ಎಲ್ಲ ಕರೆಕ್ಟಾಗಿ ಚಲೋ ಆಯಿತು. ಅದಕ್ಕೋಸ್ಕರ ನಮ್ಮ ಮನೆಯೊಳಗೆಲ್ಲ ಏನು ಅನ್ನಕತ್ತಂದ್ರೆ ಇಂಗ್ಲೀಷ್ ಸೆಂಟರ್ ಚಲೋ ಐತಿ, ಅಲ್ಲಿ ಹೋಗ್ರಿ ಅಂತೇಳಿ. ನೆಕ್ಸ್ಟ್ ಅಲ್ಲಿ ಕೋಚಿಂಗ್ ಇಲ್ಲಿ ತಗೋತಿದ್ವಿ. ನೆಕ್ಸ್ಟ್ ಸ್ಕೂಲ್ ಒಳಗೆ ಹೋಗೋಣ ಇಲ್ಲಿದು ಹೆಲ್ಪ್ ಆಗುತ್ತಿತ್ತು. ಇಲ್ಲಿ ಟೀಚರ್ಸ್ಗಳು ಜಾಸ್ತಿ ಎಫರ್ಟ್ ಹಾಕಿ ನಮ್ಗೆ ಕ್ಲಾಸ್ ಹತ್ತು ಹೇಳಿ ಎಕ್ಸಾಮ್ ನಡೆಸ್ತಿದ್ರು. ಇಲ್ಲಿ ಕೋಚಿಂಗ್ ತೊಗೊಂಡಿದ್ದು. ಒಂದು ಸ್ಕೂಲ್ ಒಳಗೆ ಓದಿದ್ರಿಂದ ಏನಾಗ್ತದೆ ಸ್ಕೋರ್ ಮಾಡಲಿಕ್ಕೆ ಸಹಾಯ ಆಯಿತು. ಮತ್ತು ನಾವು ಬಡ ಕುಟುಂಬದಿಂದ ಬಂದಿದ್ದು. ನಮ್ಮ ಪೇರೆಂಟ್ಸ್ ಕೂಡ ನಾವು ಜಾಸ್ತಿ ಹೆಂಗೆ ಓದಬೇಕು, ಹೆಂಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಕೇರಿಂದ ಸ್ವಲ್ಪ ಜಾಸ್ತಿ ನಮ್ಗೆ ಪ್ರೋತ್ಸಾಹ ಮಾಡಿದ್ರು. ನೆಕ್ಸ್ಟ್ ಟೀಚರ್ಸ್ಗಳ ಬಗ್ಗೆ ಅಂದ್ರೆ ಹೇಳೋಕ್ಕಾಗಲ್ಲ. ನಮ್ಮ ಸ್ಕೂಲ್ ಒಳಗೂ ಟೀಚರ್ಸ್ ಫುಲ್ ಅಲ್ಟಿಮೇಟ್. ಯಾರ ಬಗ್ಗೆ ಏನು ಹೇಳಕ್ಕೆ ಅವ್ರ ಬಗ್ಗೆ ವರ್ಡ್ಸೇ ಇಲ್ಲ. ಮತ್ತು ಕೋಚಿಂಗ್ ಒಳಗೆ ಟೀಚರ್ಸ್ ಚಲೋ ಇದ್ರು. ನೆಕ್ಸ್ಟ್ ಏನು ನಮ್ಗಿಂತ ಜಾಸ್ತಿ ಎಫರ್ಟ್ ಟೀಚರ್ಸ್ ಹಾಕಿದ್ರು ಅಂತ ಹೇಳಕ್ಕೆ ಏನು ತಪ್ಪಾಗ್ಲಿಕ್ಕಿಲ್ಲ. ನೆಕ್ಸ್ಟ್ ನನಗೆ ಏನು ಅನಿಸ್ತಂದ್ರೆ ಈ ಸತಿ ಬೋರ್ಡ್ ಎಕ್ಸಾಮಿನೇಷನ್ ಎಲ್ಲ ಈಸಿ ಬಂದಿತ್ತು. ಆದ್ರೆ ನಾನು ಸೈನ್ಸ್ ಮತ್ತು ಮ್ಯಾಥ್ಸ್ ಒಳಗೆ 1 ಮಾರ್ಕ್ಸ್ ಮ್ಯಾಥ್ಸ್ ಒಳಗೆ ಮತ್ತು 2 ಮಾರ್ಕ್ಸ್ ಸೈನ್ಸ್ ಒಳಗೆ ಕಡಿಮೆ ತಗೊಂಡು ಒಂದು ಕ್ಯಾಲ್ಕುಲೇಷನ್ ತಪ್ಪಾಗಿತ್ತು. ಅದಕ್ಕೋಸ್ಕರ ಮಾರ್ಕ್ಸ್ ಕಡಿಮೆ ಆಯಿತು. ಮತ್ತು ಈಗ ಇಂಗ್ಲೀಷ್ ಅಕಾಡೆಮಿ ಅಂತ ಹೇಳ್ತಿಲ್ಲ, ಇಂಗ್ಲೀಷ್ ಸೆಂಟರ್ ಅಂತ ಹೇಳ್ತೀವಲ್ಲ, ಅದು ಎಲ್ಲಿತ್ತು? ಎಲ್ಲಿ? ಅದು ಜಮಖಂಡಿ ಒಳಗ್ರಿ. ಅಲ್ಲಿ ಯಾವ ಥರ ನಿನಗೆ ಟ್ರೀಟ್ಮೆಂಟ್ ಕೊಟ್ಟರು? ಹೆಂಗೆ? ನಾವು ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಇಂಗ್ಲೀಷ್ ಸೆಂಟರ್ ಬಗ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ. ನಾವು ಬೇರೆ ಕಡೆ ಕೋಚಿಂಗ್ ಹೋಗಿದ್ದೀವಿ. ಅಲ್ಲಿ ಪೋರ್ಷನ್ ಕರೆಕ್ಟಾಗಿ ಮುಗಿಸ್ತಿದ್ದಿಲ್ಲ. ಅದಕ್ಕೋಸ್ಕರ ನಾವು 9th ಮತ್ತು 10th ಎಲ್ಲರೂ ಇಂಗ್ಲೀಷ್ ಸೆಂಟರ್ ಅಂತ ಹೇಳಕತ್ರು. ಅದಕ್ಕೆ ನಾವು ಇಂಗ್ಲೀಷ್ ಸೆಂಟರ್ಗೆ ಬಂದಿದ್ದೀವಿ. ಅಲ್ಲಿ ಪೋರ್ಷನ್ ಕರೆಕ್ಟ್ ಟೈಮಿಗೆ ಮುಗಿಸಿ ಮತ್ತು ಪೋರ್ಷನ್ ಮುಗಿಸೋದು ಅಷ್ಟಲ್ಲ, ಅದ್ರ ಜೊತೆ ರಿವಿಷನ್ ಮಾಡಿಸಿ ಯೂನಿಟ್ ವೈಸ್ ಟೆಸ್ಟ್ ನಡೆಸ್ತಿದ್ರು ಮತ್ತು ನೋಟ್ಸ್ ಕೊಡ್ತಿದ್ರು. ಇದರಿಂದ ನಮ್ಗೆ ಓದಕ್ಕೆ ಸ್ವಲ್ಪ ಹೆಲ್ಪ್. ಮುಂದಿನ ನಡೆ ಏನು? ನಾವು ಫಸ್ಟ್ PU ನಮ್ಗೆ ಸೈನ್ಸ್ ಮಾಡ್ಬೇಕಂತ ಇಷ್ಟ. ಸೈನ್ಸ್ ಮಾಡಿ PCMB ತಗೊಂಡು ನೀಟ್ ಮಾಡ್ಬೇಕಂತ. ಯಾವ್ದು ನೀಟ್ ಅಂದ್ರೆ ಯಾವ ಥರ, ಯಾವುದೊಂದು ಏನಾಗಬೇಕು, ಗುರಿ ಏನಿದೆ? ನನಗೆ MBBS ಮಾಡ್ಬೇಕಂತ ಇಷ್ಟ. ಯಾವುದೇ ತಂದೆ ತಾಯಿಗಾದ್ರೂ ಕೂಡ ತನ್ನ ಮಕ್ಕಳು ಸಾಧನೆಯನ್ನ ಮಾಡಿದ್ರೆ ಯಾವ ತಂದೆ ತಾಯಿ ಸಂತೋಷ ಆಗೋದಿಲ್ಲ ಹೇಳಿ? ಸಾಧನೆ ಹಾದಿ ಹಿಡಿದ ಹೊರಟ ಸಹನಾಗೆ ಇದೀಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.